ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಕ್ಷತಾ ಅರಸೀಕೆರೆ. ನಾನಿವತ್ತು ರೇಷನ್ ಅಕ್ಕಿನಲ್ಲಿ ಇಡ್ಲಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನಾವಿಲ್ಲಿ ರೇಷನ್ ಅಕ್ಕಿನ ಬಳಸಿಬಿಟ್ಟು ಇಡ್ಲಿನ ಮಾಡ್ತಾಯಿದ್ದೀನಿ. ಉದ್ದಿನಬೇಳೆ ಮತ್ತು ಅಕ್ಕಿ, ಸ್ವಲ್ಪ ಮಂಡಕ್ಕಿ ಅಂತಾರೆ, ಅವಲಕ್ಕಿ ಅಂತಾರೆ, ನಿಮ್ಮ ಕಡೆ ಏನಂತಾರೆ ಅಂತ ನನಗೆ ಗೊತ್ತಿಲ್ಲ. ನಾನು ಅದನ್ನು ಬಳಸ್ತಾ ಇದ್ದೀನಿ. ಇಲ್ಲಿ ಒಂದು ಪಾವಿನ ಗ್ಲಾಸಲ್ಲಿ ನಾನಿಲ್ಲಿ 3 ಗ್ಲಾಸ್ ಅಕ್ಕಿನ ನೆನೆಸಿಟ್ಕೊಂಡಿದ್ದೆ. ಇದಕ್ಕೆ ಅರ್ಧ ಕಪ್ಪಷ್ಟು ಉದ್ದಿನಬೇಳೆನ ನೆನೆಸಿಟ್ಕೊಂಡಿದ್ದೀನಿ. ಮತ್ತು ಅದಕ್ಕೆ ನಾನು ಮಂಡಕ್ಕಿನ ಸ್ವಲ್ಪ ನೆನೆಸಿಟ್ಟಿದ್ದೀನಿ ಫ್ರೆಂಡ್ಸ್. ನೋಡಿ, ಈ ಥರ ನೆನೆಸಿಟ್ಕೊಂಡಿದ್ದೀನಿ. ನೆನೆಸಿರೋದು ಅವಲಕ್ಕಿ ಅಥವಾ ಮಂಡಕ್ಕಿನ ಯೂಸ್ ಮಾಡಿ ತುಂಬ ಚೆನ್ನಾಗಿ ಇಡ್ಲಿ ಸ್ಮೂತಾಗಿ ಬರುತ್ತೆ. ಅಕ್ಕಿನ ನಾನಿಲ್ಲಿ 4 to 5 ಅವರ್ಸು ನೆನೆಸಿಟ್ಟಿದ್ದೀನಿ. ಈ ಥರ ನೆಂದಿರಬೇಕು ಫ್ರೆಂಡ್ಸ್. ನಾನಿಲ್ಲಿ ಒಬ್ಬೊಬ್ಬರು ರೈಸ್ನ ಯೂಸ್ ಮಾಡ್ತಾರೆ, ನಾನಿಲ್ಲಿ ರೈಸ್ನ ಏನು ಯೂಸ್ ಮಾಡಿಲ್ಲ. ಮಂಡಕ್ಕಿ ಮತ್ತು ರೇಷನ್ ಅಕ್ಕಿ, ಉದ್ದಿನಬೇಳೆನ ಯೂಸ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಒಂದು ಜಾರಿಗೆ ಹಾಕೊತಾ ಇದ್ದೀನಿ, ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಅಂತ. ದೋಸೆ ಹಿಟ್ಟಿನ ಅದಕ್ಕೆ ನಾವೇನು ಇದನ್ನು ರುಬ್ಬಬೇಕಾಗಿಲ್ಲ. ಇಡ್ಲಿನ ಸ್ವಲ್ಪ ರವೆ ಥರನೇ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ಇಡ್ಲಿ ಮಾಡೋದಕ್ಕೆ. ತುಂಬ ಚೆನ್ನಾಗಿ ಬಂದಿರುತ್ತೆ ನೋಡಿ ಫ್ರೆಂಡ್ಸ್. ಈ ಥರ ಸ್ವಲ್ಪ ಒಂದು 1/2 ಗ್ಲಾಸ್ ನೀರನ್ನ ಯೂಸ್ ಮಾಡಿದ್ದೀನಿ. ನೀರು ಹಾಕ್ಕೊಂಡು ಈ ಥರ ನಾನು ರುಬ್ಕೊಂಡಿದ್ದೀನಿ. ಅದಕ್ಕೆ ನಾವು ರುಬ್ಕೋಬೇಕು. ರುಬ್ಕೊಂಡು ಆದಮೇಲೆ ನಾನಿಲ್ಲಿ ಫುಲ್ಲು ರುಬ್ಬಿ ಆಗಿದೆ. ಒಂದು ನೈಟ್ ಫುಲ್ಲು ಇದನ್ನು ನೆನೆಸಿಡ್ತಾಯಿದ್ದೀನಿ. ನೆನೆಸಿಟ್ಟಿರೋದನ್ನು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಯಾವ ಥರ ಉಬ್ಬಿರುತ್ತೆ ಅಂದರೆ ಈ ಥರ ಬಂದಿದೆ. ನಾನು ಕೆಳಗಡೆ ಒಂದು ಪಾತ್ರೆ ಇಟ್ಬಿಟ್ಟು ಅದ್ರ ಮೇಲ್ಗಡೆ ಒಂದು ಚಂಬು ನೀರು ತುಂಬಿಟ್ಟಿದ್ದೆ. ಆದ್ರೂ ಅದು ಫುಲ್ಲು ಉಬ್ಬಿ ಬರ್ತಾಯಿದೆ. ಜಾಸ್ತಿ ಆದರೆ ನೀವು ಇದೇ ಥರನೇ ಮಾಡಿ. ಜಾಸ್ತಿ ಇತ್ತು ಅಂತ ನಿಮಗೂ ಅನಿಸಿದರೆ ನೋಡಿ ಫ್ರೆಂಡ್ಸ್, ಈ ಥರ ನೆಂದಿರುತ್ತೆ ಹಿಟ್ಟು. ಪೂರ್ತಿ ನೆಂದಿದೆ ಹಿಟ್ಟು ಇವಾಗ. ಅದರಿಂದ ನಾನಿಲ್ಲಿ ಇದಕ್ಕೆ ಸೋಡಾ ಏನೂ ಯೂಸ್ ಮಾಡ್ತಾ ಇಲ್ಲ. ಇದಕ್ಕೆ ಸ್ವಲ್ಪ ನಾನು ಸಾಲ್ಟನ್ನ ಯೂಸ್ ಮಾಡ್ತೀನಿ ಅಷ್ಟೇ. ಈ ಥರ ಬಂದಿರುತ್ತೆ. ತುಂಬ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸರಿ ಎಲ್ಲ ಮೇಲೆ ಬಂದಿರುತ್ತೆ. ಹಾಗಾಗಿ ಈ ಥರ ಬಂದ್ರೇ ಅದು ಇಡ್ಲಿ ತುಂಬ ಚೆನ್ನಾಗಿ ಸೂಬ್ರಿಗೆ ಬರೋದು ಫ್ರೆಂಡ್ಸ್. ಇಲ್ಲ ಅಂದರೆ ಇಡ್ಲಿ ಚೆನ್ನಾಗಿರೋದಿಲ್ಲ. ಅದಕ್ಕೋಸ್ಕರ ನಾವಿಲ್ಲಿ ಉದ್ದಿನಬೇಳೆನ ಸ್ವಲ್ಪ ಉದ್ದಿನಬೇಳೆ ಜಾಸ್ತಿನೇ ಸ್ವಲ್ಪ ಬಳಸಿದ್ದೀನಿ. ಮತ್ತು ಮಂಡಕ್ಕಿ ಹಾಕಿದ್ರೇ ಈ ಥರ ಉಬ್ಬೋದು. ಹಾಗಾಗಿ ನಾನು ಈ ಥರ ಹಿಟ್ಟನ್ನು ನೆನೆಸ್ಕೊಂಡಿದ್ದೀನಿ. ತುಂಬ ಹೆಲ್ತಿ ಫುಡ್ಡು, ಮನೆಯಲ್ಲೇ ಮಾಡ್ತಾರೆ ಫ್ರೆಂಡ್ಸ್. ಎಲ್ಲರೂ ಮಾಡ್ತೀರಾ, ಆದರೆ ರವೆ ಬಳಸ್ತಾರೆ ಕೆಲವೊಬ್ಬರು, ರೇಷನ್ ಅಕ್ಕಿದೂ ಬಳಸ್ತಾರೆ. ನಾನು ಈ ಥರ ಮಾಡ್ತಾಯಿದ್ದೀನಿ. ಈ ಥರ ಮಾಡೋದ್ರಿಂದ ನಿಮಗೂ ಹೆಲ್ತ್ ಚೆನ್ನಾಗಿರುತ್ತೆ, ಹೆಲ್ತಿ ಫುಡ್ ಆಗಿರುತ್ತೆ. ರೈಸ್ನ ಯೂಸ್ ಮಾಡಬೇಡಿ, ರೈಸು ಅಷ್ಟು ಒಳ್ಳೆಯದಲ್ಲ ಇಡ್ಲಿಗೆ. ನಾನಿಲ್ಲಿ ಇಡ್ಲಿ ಸ್ಟ್ಯಾಂಡ್ಗೆ ಇಡ್ಲಿನ ಸ್ವಲ್ಪ ಆಯಿಲ್ನ ಪ್ಲೇಟಿಗೆ ಹಚ್ಕೊತಾ ಇದ್ದೀನಿ, ಏಕೆಂದರೆ ಹಿಡಿಬಾರ್ದು ಅಂತ. ಎಷ್ಟು ಮತ್ತೆ ಎಲ್ಲ ಇದರಲ್ಲಿ ನೋಡ್ಕೋಬೇಕು. ಆಮೇಲೆ 2 ಪ್ಲೇಟ್ ಇದೆ ಇಲ್ಲಿ. 2 ಪ್ಲೇಟಿಗೂ ನಾನು ಆಯಿಲ್ನ ಹಚ್ಕೊತಾ ಇದ್ದೀನಿ. ಅದು ಎಷ್ಟೆಷ್ಟು ನಿಮಿಷದವಿದಾವೆ ಅಂತ ಹಿಟ್ಟು ಹಿಡಿದೇ ಇರಲಿ ಅಂತ, ಅಂಟದೇ ಇರಲಿ ಅಂತ ನಾನು ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ಹಂಗೆ ಮಾಡಿರ್ತೀಯ ಎಷ್ಟು ಎಂತ ತಿಕ್ಲಿಡಿಸ್ಬಿಡ್ತೇವೆ ಗೊತ್ತಾ ಮಿಕ್ಸ್ಚರ್. ಇದಕ್ಕೆ ಸ್ವಲ್ಪ ನಾನು 1 ರಿಂದ 2 ಸ್ಪೂನು ಉಪ್ಪನ್ನ ಯೂಸ್ ಮಾಡಿದ್ದೀನಿ ಅಷ್ಟೇ. ಒಳ್ಳೆ ಆಡಿ ಹೇಳ್ಕೊಂಡು ಆಟಿಕನೇ ಮಾಡಿದೀಯ ಅವತ್ತಂತೂ ನೀನು. ಅದ್ರಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಬಾಕ್ಸಲ್ಲಿ ಒಂದು ಅರ್ಧದಷ್ಟು ಎತ್ತಿಟ್ಟಿದ್ದೀನಿ ಫ್ರೆಂಡ್ಸ್. ಇನ್ನು ಅರ್ಧದಷ್ಟು ನಾನು ಇವಾಗ ಯೂಸ್ ಮಾಡ್ತಾಯಿದ್ದೀನಿ ಹಿಟ್ಟನ್ನು. ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಉದ್ದಿನಬೇಳೆ, ರೇಷನ್ ಅಕ್ಕಿ ಮತ್ತು ಸ್ವಲ್ಪ ಮಂಡಕ್ಕಿನ ಯೂಸ್ ಮಾಡಿದ್ದೀನಿ. ಒಂದು ನೈಟ್ ಫುಲ್ಲು ನೆನೆಸಿಟ್ಟಿದ್ದೀನಿ ಅದನ್ನು. ಆಫ್ಟರ್ನೂನು ನಾನು 2 o'clock ನಾನು ಅಕ್ಕಿನ ನೆನೆಗಾಕಿದ್ದು. ನೆನೆಸ್ಬಿಟ್ಟು ನಾನು ಒಂದು 6-6:30 ಟೈಮಲ್ಲಿ ನಾನು ಅದನ್ನು ಮಿಕ್ಸಿ ಮಾಡ್ಕೊಂಡ್ಮೇಲೆ ಈ ಥರ ನೆನೆಸಿಟ್ಟು ಮಾರ್ನಿಂಗು ನೋಡಿ ಫ್ರೆಂಡ್ಸ್, ಈ ಥರ ಇಡ್ಲಿ ರೆಡಿ ಆಗ್ತಾಯಿದೆ. ನಾವು ಇದನ್ನು ಗುಂಡು ಇಡ್ಲಿ ಅಂತ ಕರಿತೀವಿ.
ಪ್ಲೇಟ್ ಇಡ್ಲಿನೂ ಮಾಡ್ಕೊತಾರೆ. ಪ್ಲೇಟ್ ಇಡ್ಲಿನೂ ಇದೇ ಥರನೇ ಮಾಡೋದು, ತುಂಬ ಚೆನ್ನಾಗಿರುತ್ತೆ ಪ್ಲೇಟ್ ಇಡ್ಲಿನೂ ಕೂಡ. ಇಡ್ಲಿ ಸ್ಟ್ಯಾಂಡನ್ನ ಗ್ಯಾಸ್ ಮೇಲೆ ಇಟ್ಬಿಟ್ಟು ನಾನು ಇಲ್ಲಿ ನೀರು ಕಾಯೋದಕ್ಕೆ ಇಟ್ಟಿದ್ದೀನಿ. ಪಾಸ್ ಮಾಡೋಣ. ನೀರು ಕಾದ ತಕ್ಷಣ ನೀರು ಕಾಯ್ತಾ ಇದೆ. ನೀರು ಕಾದ ತಕ್ಷಣ ಅದರೊಳಗಡೆ ಇಡಬೇಕು. ಜಾಸ್ತಿ ನೀರು ಹಾಕಬಾರ್ದು, ಅದು ಸ್ಟ್ಯಾಂಡ್ ಮೇಲೆಲ್ಲ ಬಂದರೆ ಇಡ್ಲಿ ಎಲ್ಲ ಹಿಟ್ಟೊಳಗಡೆ ಮಿಕ್ಸ್ ಆಗಿಬಿಡುತ್ತೆ, ಇಡ್ಲಿ ಚೆನ್ನಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಇವಾಗ ಸ್ವಲ್ಪ ಫ್ಲೇಮ್ನ ಜಾಸ್ತಿ ಮಾಡಿದ್ದೀನಿ. ಫ್ಲೇಮ್ ಜಾಸ್ತಿ ಇಟ್ಬಿಟ್ಟು ನಾನಿಲ್ಲಿ 5 to 8 ಮಿನಿಟ್ಸ್ ನಾನು ಇಡ್ಲಿನ ಇಲ್ಲಿ ಬೇಯಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ ಈ ಥರ ಬಂದಿದೆ ಇಡ್ಲಿ, ಇವಾಗ ಬೆಂದಿದೆ. ಸ್ವಲ್ಪ ಹೊರಗಡೆ ಎತ್ತಿಟ್ಬಿಟ್ಟು ಅದು ಆರಿದ ಮೇಲೆ ನಾವು ಇಡ್ಲಿನ ಸ್ಟ್ಯಾಂಡಿಂದ ತೆಗಿಬೇಕು. ನೀರು ಮಳ್ತಾ ಇರೋದ್ರಿಂದ ಅದನ್ನು ಮುಚ್ಚಿಟ್ರೆ ನೀರು ಇನ್ನೊಂದು ಸ್ಟ್ಯಾಂಡಿಗೆ ಬಿಸಿ ಇರುತ್ತೆ, ಆವಾಗ ಮತ್ತೆ ಹಂಗೆ ಮಾಡ್ಕೋಬೋದು. ಇಡ್ಲಿ ಬೆಂದಿದೆ ನೋಡಿ ಫ್ರೆಂಡ್ಸ್. ಈ ಥರ ನಾವು ಮುಟ್ಟಿ ನೋಡಿದರೆ ಗೊತ್ತಾಗುತ್ತೆ ಇಡ್ಲಿ ಬೆಂದಿದೆಯಾ ಇಲ್ವೋ ಅಂತ. ಬೆಂದಿದೆ ಫ್ರೆಂಡ್ಸ್ ಇಡ್ಲಿ. ಅದು ಬೇಡವಾ? ಮನೆಯಲ್ಲಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ, ಹಾಗಾಗಿ ನಾನು ಹೊರಗಡೆಯಿಂದ ತರಿಸೋದು ಕಡಿಮೆ, ಮನೆಯಲ್ಲೇ ಸ್ವಲ್ಪ ಜಾಸ್ತಿನೇ ಎಲ್ಲ ಮಾಡೋದು. ಹಾಗಾಗಿ ಇಡ್ಲಿನೂ ಮನೆಯಲ್ಲೇ ಮಾಡಿಕೊಟ್ಟಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ಇವಾಗ ಇಡ್ಲಿನ ತೆಗಿಯೋಣ ಫ್ರೆಂಡ್ಸ್. ತೆಗೆದ್ಬಿಟ್ಟು ನೋಡಿ ಯಾವ ಥರ ಇದೆ ಅಂತ. ಸ್ವಲ್ಪ ಆರಿದೆ, ಇವಾಗ ಆರಿದ ಮೇಲೆ ಇಡ್ಲಿನ ತೆಗಿತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಹೋಟೆಲಲ್ಲಿ ಇರೋ ಥರನೇ ಇಡ್ಲಿ ಇದೆ. ನಾನಿಲ್ಲಿ 3ರಿಂದ 4 ಸ್ಟ್ಯಾಂಡು ಮಾಡ್ಕೊತೀನಿ ಮನೆಗೆ, ಹಾಗಾಗಿ ಇದು ಮೊದಲನೇ ಸ್ಟ್ಯಾಂಡಿಂದ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬಂದಿದೆ ಇಡ್ಲಿ. ಒಂದು ಕೈ ಅಡುಗೆ ಇಟ್ಕೊಳಕ ಅಲ್ಲಿ ಆಡಿಸ್ತೀಯ ಕಣ. ಮನೆಯಲ್ಲೇ ಮಾಡಿಕೊಂಡ್ರೇ ಒಳ್ಳೆಯದು, ಹಾಗಾಗಿ ಈ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್. ಯಾರಿಗಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸಪೋರ್ಟ್ ಮಾಡಿ. ಬೇರೆ ಬೇರೆ ವೀಡಿಯೋಗಳನ್ನ ನಾನು ಹಾಕ್ತಾ ಇರ್ತೀನಿ, ಆ ವೀಡಿಯೋಗಳು ನಿಮಗೇ ಫಸ್ಟು ತಲುಪುತ್ತೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅವಾಗ ತುಂಬ ಟೇಸ್ಟಿಯಾಗಿ, ಹೆಲ್ತಿಯಾಗಿ, ತುಂಬ ಸ್ಮೂತಾಗಿ ಬಂದಿದೆ ಇಡ್ಲಿ ಇಲ್ಲಿ, ಹಾಗಾಗಿ ತುಂಬ ಚೆನ್ನಾಗಿದೆ. ಇದು ರೇಷನ್ ಅಕ್ಕಿನಲ್ಲೇ ಮಾಡಿರೋದು, ರವೆಯಲ್ಲಿ ಮಾಡಿರೋ ಅಂಥ ಇಡ್ಲಿ ಅಲ್ಲ ಫ್ರೆಂಡ್ಸ್. ನೋಡಿ ಚೆನ್ನಾಗಿದೆ, ಚೆನ್ನಾಗಿ ಬಂದಿದೆ. ನೀವು ಇದನ್ನು ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡಿ ಫ್ರೆಂಡ್ಸ್, ಯಾವ ಥರ ಬಂತು ಅಂತ ಹೇಳಿ. ಥ್ಯಾಂಕ್ ಯು ಫ್ರೆಂಡ್ಸ್.